ಪ್ರೈಸ್ ದಿ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವನಾಗಿದ್ದೇನೆ. ನಾವೀಗ ಗಮನಿಸುವಂತದ್ದು ಕ್ರೈಸ್ತ ಪ್ರಪಂಚದ ಸುಳ್ಳು ಬೋಧನೆಗಳ ವಿರುದ್ಧ ನಿತ್ಯ ಜೀವವನ್ನು ನೀಡುವ ಯೇಸುವಿನ ಸತ್ಯವಾಕ್ಯಗಳು ಎಂಬುದರಲ್ಲಿ 10ನೇ ಭಾಗದಲ್ಲಿದ್ದೇವೆ. ಕಳೆದ 9ನೇ ಭಾಗದಲ್ಲಿ ನಾವು ಗಮನಿಸಿ ತಿಳಿದುಕೊಂಡಂತದ್ದು ಅನ್ಯ ಜನಾಂಗದಿಂದ ಕರೆಯಲ್ಪಟ್ಟಂತ ಕ್ರೈಸ್ತರಿಗೆ, ಅಂದರೆ ಯೇಸು ಕ್ರಿಸ್ತನ ವಾಕ್ಯವನ್ನು ಕೇಳಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀಕ್ಷಾಸ್ಥಾನವನ್ನು ತೆಗೆದುಕೊಂಡಿರುವಂತ ಜನರಿಗೆ ಧರ್ಮಶಾಸ್ತ್ರವನ್ನು ಕೈಗೊಂಡು ನಡೆಯುವಂತ ಅವಶ್ಯಕತೆ ಇಲ್ಲ ಮತ್ತು ಯೇಸು ಕ್ರಿಸ್ತನು ಧರ್ಮಶಾಸ್ತ್ರ ದೀನನಾಗಿ ಬಂದು ಧರ್ಮಶಾಸ್ತ್ರವನ್ನು ನೆರವೇರಿಸಿದ್ದಾರೆ. ಆದುದರಿಂದ ನಾವು ಕೃಪೆಗೆ ಅಧೀನರಾಗಿದ್ದೀವಿಯೇ ಹೊರತು ಧರ್ಮಶಾಸ್ತ್ರಕ್ಕೆ ಅಧೀನರಾಗಲಿಲ್ಲ. ಆ ಧರ್ಮಶಾಸ್ತ್ರವನ್ನು ಕೊಟ್ಟಿರುವಂತದ್ದು ಇಸ್ರಾಯೇಲರ 12 ಕುಲಗಳಿಗೆ ಎಂಬುದಾಗಿ ಗಮನಿಸಿ ತಿಳಿದುಕೊಂಡೆವು. ಈಗ ಈ 10ನೇ ಭಾಗದಲ್ಲಿ ನಾವು ತಿಳಿದುಕೊಳ್ಳುವಂತದ್ದು ರಹಸ್ಯ ಬರೋಣವೆಂಬುದು ನಿಜವೇನಾ ಎಂಬುದಾಗಿ ಗಮನಿಸಿ ತಿಳಿದುಕೊಳ್ಳೋಣ. ಯಾಕಂದರೆ ಪ್ರಸ್ತುತ ದಿನಗಳಲ್ಲಿ ಅನೇಕ ಬೋಧಕರುಗಳು ಈ ರಹಸ್ಯ ಬರೋಣದ ಬಗ್ಗೆ ಬೋಧಿಸುತ್ತಿದ್ದಾರೆ. ಆದರೆ ಅದು ಸತ್ಯವೇದಕ್ಕೆ ಅನುಗುಣವಾಗಿದೆಯೇ ಅಥವಾ ವಿರೋಧವಾಗಿದೆಯೇ ಎಂಬುದಾಗಿ ವಾಕ್ಯಗಳನ್ನು ಆಧಾರ ಮಾಡಿ ನೋಡಿ ತಿಳಿದುಕೊಳ್ಳೋಣ. ಈ ರಹಸ್ಯ ಬರೋಣವೆನ್ನುವ ಉಪದೇಶವು 19ನೇ ಶತಮಾನಗಳ ಹಿಂದೆ ಈ ರಹಸ್ಯ ಬರೋಣವೆನ್ನುವ ಉಪದೇಶವನ್ನು ವಿಶ್ವಾಸಿಗಳು ಕೇಳಿದ್ದೂ ಇಲ್ಲ. 20ನೇ ಶತಮಾನದ ಮೊದಲ ಅರ್ಧದವರೆಗೆ ರಹಸ್ಯ ಬರೋಣವೆನ್ನುವ ಉಪದೇಶವನ್ನು ಯಾವ ಬೋಧಕರು ಬೋಧಿಸಿದ್ದೂ ಇಲ್ಲ. ಆದರೆ ಇಂದಿನ ದಿನಗಳಲ್ಲಿ ಅನೇಕ ಬೋಧಕರುಗಳು ಈ ರಹಸ್ಯ ಬರೋಣದ ಬಗ್ಗೆ ಉಪದೇಶ ಮಾಡುವವರಾಗಿದ್ದಾರೆ. ಇವರು ಬೋಧಿಸುವಂತಹ ಬೋಧನೆ, ಅಂದರೆ ರಹಸ್ಯ ಬರೋಣವನ್ನು ಬೋಧಿಸುವಂತಹ ಬೋಧನೆ ಯಾವ ರೀತಿಯಾಗಿರುತ್ತದೆ ಎಂಬುದಾಗಿ ಕೆಲವು ಅಂಶಗಳನ್ನು ನಾವು ನೋಡುವುದಾದರೆ, ಯೇಸು ಕ್ರಿಸ್ತನ ರಹಸ್ಯ ಬರೋಣದಲ್ಲಿ ಪರಿಶುದ್ಧರು ಎತ್ತಲ್ಪಡುತ್ತಾರೆ, ಪರಿಶುದ್ಧರಿಗೆ ಉಪದ್ರವ ಕಾಲ ಇಲ್ಲ, ಪರಿಶುದ್ಧಾತ್ಮನು ಭೂಮಿಯಿಂದ ತೆಗೆಯಲ್ಪಡುತ್ತಾನೆ, ರಹಸ್ಯ ಬರೋಣದ ನಂತರ ಕ್ರಿಸ್ತ ವಿರೋಧಿಯು ಪ್ರತ್ಯಕ್ಷನಾಗುವನು, ರಹಸ್ಯ ಬರೋಣದ ನಂತರ ಕೈ ಬಿಡಲ್ಪಟ್ಟವರೊಂದಿಗೆ ಕ್ರಿಸ್ತ ವಿರೋಧಿಯು ಯುದ್ಧ ಮಾಡುವನು, ಯೆರೂಸಲೇಮಿನಲ್ಲಿ 3ನೇ ದೇವಾಲಯ ಕಟ್ಟಲ್ಪಡುತ್ತದೆ, ಅದರೊಳಗೆ ಕ್ರಿಸ್ತ ವಿರೋಧಿಯು ಪ್ರವೇಶಿಸಿ ನಾನೇ ದೇವರು ಎಂಬುದಾಗಿ ತನ್ನನ್ನು ಪ್ರಕಟಿಸಿಕೊಳ್ಳುತ್ತಾನೆ, ಕ್ರಿಸ್ತ ವಿರೋಧಿಯು ಬಂದು ಯೆರೂಸಲೇಮಿನ ದೇವಾಲಯದಲ್ಲಿ ಯಜ್ಞ ನೈವೇದ್ಯಗಳನ್ನು ನಿಲ್ಲಿಸಿ ಬಿಡುವನು ಎಂಬುದಾಗಿ ಈ ರಹಸ್ಯ ಬರೋಣದ ಕುರಿತಾಗಿ ಉಪದೇಶ ಮಾಡುವವರಾಗಿದ್ದಾರೆ. ಈ ಎಲ್ಲಾ ಉಪದೇಶಗಳು ದೇವರ ವಾಕ್ಯಕ್ಕೆ ಅನುಗುಣವಾಗಿದೆಯೇ ಅಥವಾ ವಿರೋಧವಾಗಿದೆಯೇ ಎಂಬುದಾಗಿ ನಾವು ನೋಡಿ ತಿಳಿದುಕೊಂಡು ದೇವರ ವಾಕ್ಯಕ್ಕೆ ಸಾಕ್ಷಿಯಾಗಿ ನಿಲ್ಲೋಣ ನನ್ನ ಸಹೋದರ ಸಹೋದರಿಯರೇ. ಸರಿ, ಮೊದಲನೇದಾಗಿ ನಾವು ತಿಳ್ಕೊಳ್ಳಬೇಕಾಗಿರುವಂತದ್ದು ಈ ರಹಸ್ಯ ಬರೋಣದ ಮರ್ಮದ ಆರಂಭ ಎಲ್ಲಿಂದ ಪ್ರಾರಂಭವಾಯಿತು ಎಂಬುದಾಗಿ ನೋಡೋದಾದ್ರೆ, ಇದು ಕ್ರಿಸ್ತ ವಿರೋಧಿಯಾಗಿರುವಂತಹ ಪೋಪ್ ನಿಂದಲೇ ಎಂಬುದಾಗಿ ಹೇಳಬಹುದು. ಇದು ಹೇಗೆ ಎಂಬುದಾಗಿ ನಾವು ಗಮನಿಸೋದಾದ್ರೆ, ಮೊದಲನೇದಾಗಿ ಕ್ರಿಸ್ತ ವಿರೋಧಿಯು ಪೋಪೇನಾ ಎಂಬುದಾಗಿ ನೀವು ಕೇಳೋದಾದ್ರೆ, ಹೌದು, ಕ್ರಿಸ್ತ ವಿರೋಧಿ ಪೋಪೆ ಎಂಬುದಾಗಿ ಚಿಕ್ಕ ಕೊಂಬು ಎಂಬುದಾಗಿ ಬರೆಯಲ್ಪಟ್ಟಿರುವಂತಹ ದಾನಿಯೇಲನ ಪ್ರವಾದನೆ ಗ್ರಂಥದಲ್ಲಿ ನೋಡಿ ತಿಳಿದುಕೊಳ್ಳಬಹುದು. ಸರಿ, ಇದನ್ನು ನಾವು ಮಾತ್ರ ಹೇಳಿರುವಂತದ್ದಲ್ಲ. ಆದಿ ಅಪೊಸ್ತಲರ ನಂತರ ಯೇಸು ಕ್ರಿಸ್ತನಿಗೋಸ್ಕರ ತಮ್ಮ ಪ್ರಾಣಗಳನ್ನು ಒತ್ತೆ ಇಟ್ಟಂತಹ, ಅಂದರೆ ಯೇಸು ಕ್ರಿಸ್ತನಿಗೋಸ್ಕರ ಸೇವೆಯನ್ನು ಮಾಡುವಾಗ ಪ್ರಾಣಗಳನ್ನೇ ಬಿಟ್ಟಂತಹ ಹಲವಾರು ಸೇವಕರು, ಅಂದರೆ ಮಾರ್ಟಿನ್ ಲೂಥರ್, ಜಾನ್ ವೈಕ್ಲಿಫ್, ಜಾನ್ ಹಸ್, ವಿಲಿಯಂ ಟೆಂಡಲ್ ಮತ್ತು ಜಾನ್ ಕ್ಯಾಲ್ವಿನ್ ತರಹದ ಇನ್ನೂ ಅನೇಕ ಮಂದಿ ಸಭೆಯ ಸುಧಾರಕರುಗಳು ಬಲು ದೃಢವಾಗಿ ಹೇಳಿದ್ದೇನೆಂದರೆ, ರೋಮನ್ ಕ್ಯಾಥಲಿಕ್ ಸಭೆಯ ಮುಖ್ಯಸ್ಥನಾಗಿರುವ ಪೋಪೆ ಕ್ರಿಸ್ತ ವಿರೋಧಿ ಎಂಬುದಾಗಿ ಹೇಳುತ್ತಿದ್ದರು. ಆದರೆ ಈಗಿರುವಂತಹ ಅನೇಕ ಬೋಧಕರುಗಳು ಇದನ್ನು ಹೇಳುವುದೇ ಇಲ್ಲ. ಯಾಕಂದರೆ ಇಂತಹ ದೊಡ್ಡ ದೊಡ್ಡ ಸೇವಕರುಗಳ ಹೆಸರುಗಳನ್ನು ಹೇಳಿಕೊಂಡು ಹಣವನ್ನು ಸಂಪಾದನೆ ಮಾಡುತ್ತಾರೆ. ಆದರೆ ಇವರು ಉಪದೇಶ ಮಾಡಿರುವಂತಹ ಬೋಧನೆಯನ್ನು ಬೋಧಿಸುವುದೂ ಇಲ್ಲ, ಅವರು ಹೇಳಿರುವಂತಹ ಮಾತುಗಳನ್ನು ನಂಬುವುದೂ ಇಲ್ಲ. ಆದರೆ ಇವರ ಹೆಸರುಗಳನ್ನು ಹೇಳಿಕೊಂಡು ಅನೇಕ ಉಪದೇಶಕರುಗಳು ಹಣವನ್ನು ಸುಲಿಗೆ ಮಾಡುವವರಾಗಿದ್ದಾರೆ. ಸರಿ, ಅದಿರಲಿ. ಈಗ ನಾವು ಈ ರಹಸ್ಯ ಬರೋಣವೆನ್ನುವ ಉಪದೇಶವು ಹೇಗೆ ಬಂದಿದೆ ಎಂಬುದನ್ನು ಇತಿಹಾಸವನ್ನು ನೋಡಿ ತಿಳಿದುಕೊಳ್ಳೋಣ. 1590ರಲ್ಲಿ ರೋಮನ್ ಕ್ಯಾಥಲಿಕ್ ಸಭೆಯ ಸದಸ್ಯನಾಗಿದ್ದ ಜೆಸ್ಯೂಟ್ ಸಭೆಯ ಪಾದ್ರಿಯಾದ ಫ್ರಾನ್ಸಿಸ್ ಕೋರಿಬೆರಾ ಎಂಬ ವ್ಯಕ್ತಿ ಕ್ರಿಸ್ತ ವಿರೋಧಿ ಇನ್ನೂ ಪ್ರತ್ಯಕ್ಷವಾಗಲಿಲ್ಲ ಎಂಬುದಾಗಿ ಉಪದೇಶಿಸುವುದಕ್ಕೆ ಪ್ರಾರಂಭಿಸಿ, ಪ್ರಕಟಣೆ ಗ್ರಂಥದಲ್ಲಿರುವ ಪ್ರವಾದನೆಗಳು ಇನ್ನೂ ನೆರವೇರಲಿಲ್ಲ, ಅವೆಲ್ಲವೂ ಭವಿಷ್ಯತ್ ಕಾಲದಲ್ಲಿ ನೆರವೇರುವುದಕ್ಕಿರುವ ವಿಷಯಗಳನ್ನು ಕುರಿತೇ ಬರೆಯಲಾಗಿದೆ ಎಂಬುದಾಗಿ ಉಪದೇಶಿಸುವುದರ ಮೂಲಕ ಫ್ಯೂಚರಿಸಂ ಎಂಬ ಸಿದ್ಧಾಂತವನ್ನು ಕ್ರೈಸ್ತರಲ್ಲಿ ಪ್ರಪ್ರಥಮ ಬಾರಿಗೆ ಹುಟ್ಟು ಹಾಕಿದನು ಎಂಬುದನ್ನು ನಾವು ಇತಿಹಾಸದಲ್ಲಿ ನೋಡಿ ತಿಳಿಯಬಹುದು. ಹೀಗೆ ಪೋಪ್ ಕ್ರಿಸ್ತ ವಿರೋಧಿ ಎಲ್ಲ, ಕ್ರಿಸ್ತ ವಿರೋಧಿಯು ಪ್ರತ್ಯಕ್ಷವಾಗುವ ಕಾಲ ಇನ್ನೂ ಬಂದಿಲ್ಲ ಎಂಬುದಾಗಿ ಹೇಳಿಕೊಂಡು ಭವಿಷ್ಯತ್ ಕಾಲಗಳು, ಅಂದರೆ ಫ್ಯೂಚರಿಸಂ ಎಂಬ ಸಿದ್ಧಾಂತದ ಬೋಧನೆಯನ್ನು ಕಲ್ಪಿಸಿದ ವ್ಯಕ್ತಿಯೇ ಈ ಫ್ರಾನ್ಸಿಸ್ ಕೋರಿಬೆರಾ. ಆದರೆ ಕ್ರಿಸ್ತ ವಿರೋಧಿಯು ರೋಮನ್ ಕ್ಯಾಥಲಿಕ್ ಪೋಪೆ ಎಂಬುದಾಗಿ ಮಾರ್ಟಿನ್ ಲೂಥರ್, ಜಾನ್ ಹಸ್, ಜಾನ್ ಕೆಲ್ವಿನ್ ಎಂಬಂತಹ ಸೇವಕರುಗಳು
ಜ್ಞಾನಿಗಳು ದೃಢವಾಗಿ ನಂಬಿದ್ದು ಅದನ್ನು ಜನರಿಗೆ ಪ್ರಚುರಪಡಿಸುತ್ತಿದ್ದರು. ಆದರೆ ಕ್ರಿಸ್ತಶಕ 1500ರ ದಶಕಗಳಲ್ಲಿ ಸತ್ಯ ಸುವಾರ್ತೆಯನ್ನು ಸಾರುತ್ತಿದ್ದಂತಹ ಮಾರ್ಟಿನ್ ಲೂಥರ್ ತರಹದ ಸೇವಕರುಗಳ ಉಪದೇಶವನ್ನು ಮುಚ್ಚಿ ಹಾಕಲು ಅಥವಾ ರದ್ದುಗೊಳಿಸಲು 1545ರಲ್ಲಿ ಕ್ಯಾಲ್ವಿನ್ ಆಫ್ ಟ್ರೆಂಟ್ ಎಂಬ ಆಲೋಚನಾ ಸಭಾಕೂಟವನ್ನು ರೋಮನ್ ಕ್ಯಾಥಲಿಕ್ ಸಭೆಯು ಸ್ಥಾಪಿಸಿರುತ್ತದೆ. ಈ ರೀತಿಯಾಗಿ ಸ್ಥಾಪಿಸಿ ಸತ್ಯ ಬೋಧನೆಗೆ ವಿರುದ್ಧವಾದ ಹಲವಾರು ಆಲೋಚನೆಗಳನ್ನು ಎತ್ತಿಕೊಂಡು ಸತ್ಯ ಸುವಾರ್ತೆಯನ್ನು ಸಾರುತ್ತಿದ್ದಂತಹ ಸೇವಕರಿಗೆ ವಿರುದ್ಧವಾದ ಹಲವಾರು ಉಪದೇಶಗಳನ್ನು ಬೋಧಿಸುವುದಕ್ಕೆ ಅನೇಕ ಯೋಜನೆಗಳನ್ನು ಅಭಿವೃದ್ಧಿಪಡಿಸಲು ಜೆಸ್ಯೂಟ್ ಸಭೆಗೆ ರೋಮನ್ ಕ್ಯಾಥಲಿಕ್ ಸಭೆಯು ಅಧಿಕಾರವನ್ನು ನೀಡಿರುತ್ತದೆ. ಈ ರೋಮನ್ ಕ್ಯಾಥಲಿಕ್ ಸಭೆಯ ಮುಖ್ಯಸ್ಥನಾಗಿರುವ ಪೋಪ್ ಪ್ರಭುವೇ ಕ್ರಿಸ್ತ ವಿರೋಧಿ ಎಂಬ ಸತ್ಯವನ್ನು ವಿಶ್ವಾಸಿಗಳಿಂದ ಮರೆಮಾಡಿ ಅವರ ನಂಬಿಕೆಯನ್ನು ವಿರೋಧಿಸುವ ಕೆಲಸವನ್ನು ಜೆಸ್ಯೂಟ್ ಸಭೆಯ ಸದಸ್ಯನಾದ ಈ ಫ್ರಾನ್ಸಿಸ್ ಕೋರಿಬೇರಾ ಮಾಡಿರುತ್ತಾನೆ. ಅದಕ್ಕೆ ಫ್ಯೂಚರಿಸಂ ಎಂಬ ಸಿದ್ಧಾಂತವನ್ನು ಸಹ ರಚಿಸಿದ್ದಾನೆ. ಇದನ್ನು ಮಾಡುವುದಕ್ಕೆ ಮುಖ್ಯವಾದ ಉದ್ದೇಶವೇನೆಂದರೆ ಕ್ರಿಸ್ತ ವಿರೋಧಿಯಾಗಿರುವಂತಹ ಪೋಪ್ನ ಘನತೆ ಐಶ್ವರ್ಯಗಳನ್ನು ರಕ್ಷಿಸಲು ಸುಳ್ಳಾದ ಕಟ್ಟುಕಥೆಗಳನ್ನು ರಚಿಸಿದ್ದಾನೆ ಎಂಬುದಾಗಿ ಇತಿಹಾಸದಲ್ಲಿ ನೋಡಬಹುದು. ಈ ಫ್ರಾನ್ಸಿಸ್ ಕೋರಿಬೇರಾ ರಚಿಸಿದಂತಹ ಸುಳ್ಳು ಕಥೆಗಳನ್ನು ಇನ್ನೊಬ್ಬ ವ್ಯಕ್ತಿ ಅಂದರೆ ಮ್ಯಾನುಯೆಲ್ ಲಕುನ್ಸಾ ಎಂಬ ವ್ಯಕ್ತಿಯು ಈ ಫ್ರಾನ್ಸಿಸ್ ಕೋರಿಬೇರಾ ರಚಿಸಿದ್ದ ಫ್ಯೂಚರಿಸಂ ಎಂಬ ಕಥೆಯನ್ನು ಮ್ಯಾನುಯೆಲ್ ಲಕುನ್ಸಾ ಎಂಬ ವ್ಯಕ್ತಿಯು ಮತ್ತಷ್ಟು ಅಭಿವೃದ್ಧಿಪಡಿಸಿದನು ಮತ್ತು ರಹಸ್ಯ ಬರುವಿಕೆಯನ್ನು ಕುರಿತಾಗಿಯೂ ಪೋಪ್ ಕ್ರಿಸ್ತ ವಿರೋಧಿಯಲ್ಲ ಎಂಬುದನ್ನು ಕುರಿತಾಗಿಯೂ ಲೋಕದ ಅಂತ್ಯವನ್ನು ಕುರಿತಾಗಿಯೂ ಬರೆದಿರುವ ಒಂದು ಪುಸ್ತಕವಿದೆ. ಆ ಪುಸ್ತಕದ ಹೆಸರು ದಿ ಕಮಿಂಗ್ ಆಫ್ ಮೆಸಿಯಾ ಇನ್ ಗ್ಲೋರಿ ಅಂಡ್ ಮೆಜೆಸ್ಟಿ ಎಂಬ ಶೀರ್ಷಿಕೆಯಲ್ಲಿ 1811ರಲ್ಲಿ ಬಿಡುಗಡೆ ಮಾಡಲಾಯಿತು. ಇದಾದ ನಂತರ ಸ್ಕಾಟ್ಲೆಂಡ್ ಮೂಲದ ಎಡ್ವರ್ಡ್ ಇರ್ವಿಂಗ್ ಎಂಬ ವ್ಯಕ್ತಿ ಮ್ಯಾನುಯೆಲ್ ಲಕುನ್ಸಾ ಬರೆದಿರುವ ಪೋಪ್ ಕ್ರಿಸ್ತ ವಿರೋಧಿಯಲ್ಲ ಮತ್ತು ರಹಸ್ಯ ಬರೋಣ ಇದೆ ಎಂಬಂತಹ ಬೋಧನೆಗಳನ್ನಿಟ್ಟು ಅದರಲ್ಲಿ ಬರೆಯಲ್ಪಟ್ಟ ಬೋಧನೆಗಳನ್ನು ಮತ್ತು ಅದಕ್ಕೆ ಸಂಬಂಧಿಸಿದ ಎಲ್ಲಾ ವಿಷಯಗಳನ್ನು ನಂಬಿ ಮೊಟ್ಟ ಮೊದಲ ಬಾರಿಗೆ ಅದನ್ನು ಆಂಗ್ಲ ಭಾಷೆಯಲ್ಲಿ ಅನುವಾದ ಮಾಡಿದನು. ಅಷ್ಟು ಮಾತ್ರ ಅಲ್ಲ, 1825ರಲ್ಲಿ ಜೆಸ್ಯೂಟ್ ಪಾದ್ರಿಯಾದ ಹರ್ಬರ್ಟ್ ಬೆರ್ಮೆನ್ ಮತ್ತು ಫ್ರಾನ್ಸಿಸ್ ಕೋರಿಬೇರಾ ಬೋಧನೆಗಳಲ್ಲಿ ಮುಖ್ಯ ಅಂಶವಾಗಿರುವ ಪೋಪ್ ಕ್ರಿಸ್ತ ವಿರೋಧಿಯಲ್ಲ ಎಂಬ ಬೋಧನೆಯನ್ನು ಎರ್ವಿಂಗ್ ಒಪ್ಪಿಕೊಂಡಿದ್ದಾರೆ ಎಂಬುದಾಗಿ ಇತಿಹಾಸದಲ್ಲಿ ನೋಡಬಹುದು. ಇದಾದ ನಂತರ 1970ರ ದಶಕಗಳಲ್ಲಿ ರಹಸ್ಯ ಬರೋಣವನ್ನು ಆಧಾರಗೊಂಡ ಆಲ್ ಲಿಂಡಿಯರವರ ಪುಸ್ತಕವಾದ ದಿ ಲೇಟ್ ಗ್ರೇಟ್ ಪ್ಲಾನೆಟ್ ಅರ್ತ್ ಎಂಬ ಆಂಗ್ಲ ಭಾಷೆಯ ಪುಸ್ತಕಗಳು 3.5 ಮಿಲಿಯನ್ನಷ್ಟು ತಿಂಗಳಲ್ಲಿ ಮಾರಾಟವಾಗಿದೆ ಎಂಬುದಾಗಿ ಇತಿಹಾಸದಲ್ಲಿ ನೋಡಬಹುದು. ಮತ್ತು ಈ ಪುಸ್ತಕವನ್ನು ಆಧಾರ ಮಾಡಿಕೊಂಡು ಎ ಥೀಫ್ ಇನ್ ದಿ ನೈಟ್ ಎಂಬ ಆಂಗ್ಲ ಭಾಷೆಯ ಚಲನಚಿತ್ರವನ್ನು ಮತ್ತು ದಿ ರ್ಯಾಪ್ಚರ್ ಲೈಫ್ ಬಿಹೈಂಡ್ ಎಂಬಂತಹ ಸರಣಿ ಚಿತ್ರಗಳ ಮೂಲಕ ಪ್ರಪಂಚದೆಲ್ಲೆಡೆ ಇರುವಂತಹ ಲಕ್ಷಾಂತರ ಕ್ರೈಸ್ತರನ್ನು ಸೆಳೆಯುವುದಕ್ಕೆ ಪ್ರಾರಂಭವಾಯಿತು. ಅದೇ ರೀತಿಯಾಗಿ ಈ ರಹಸ್ಯ ಬರೋಣವನ್ನು ಚಲನಚಿತ್ರಗಳ ಮುಖಾಂತರ ನೋಡಿ ನಂಬಲು ಪ್ರಾರಂಭಿಸಿದರು. ಹಾಗೆಯೇ ನಂಬಿದರು. ಈಗಲೂ ಸಹ ಅದೇ ರೀತಿಯಾಗಿ ಆ ರಹಸ್ಯ ಬರೋಣವನ್ನೇ ನಂಬುವವರಾಗಿದ್ದಾರೆ. ಇದು ಮಾತ್ರವಲ್ಲದೆ ಕ್ರಿಸ್ತಶಕ 1995ರಲ್ಲಿ ಟೀಮ್ ಲೆಹೇರ್ ರವರ ಲೈಫ್ ಬಿಹೈಂಡ್ ಎಂಬ ಪುಸ್ತಕಗಳಿಂದಲೂ ಮತ್ತು ಅದನ್ನು ಆಧರಿಸಿದ ಚಲನಚಿತ್ರಗಳಿಂದಲೂ ರಹಸ್ಯ ಬರೋಣ ಎಂಬ ಸಿದ್ಧಾಂತವನ್ನು ಮತ್ತಷ್ಟು ಜನಪ್ರಿಯಗೊಳಿಸಲಾಯಿತು ಎಂಬುದಾಗಿ ಇತಿಹಾಸಗಳಲ್ಲಿ ನಾವು ಸ್ಪಷ್ಟವಾಗಿ ನೋಡಿ ತಿಳಿದುಕೊಳ್ಳಬಹುದು. ನನ್ನ ಸಹೋದರ ಸಹೋದರಿಯರೇ, ಸರಿ, ಇಲ್ಲಿಯವರೆಗೂ ನಾವು ಇತಿಹಾಸವನ್ನು ನೋಡಿದ ಪ್ರಕಾರ ಈ ರಹಸ್ಯ ಬರೋಣವೆನ್ನುವ ಉಪದೇಶವು ಕ್ರಿಸ್ತ ವಿರೋಧಿಯಾಗಿರುವಂತಹ ರೋಮನ್ ಕ್ಯಾಥಲಿಕ್ ಪೋಪ್ ಮುಖಾಂತರವೇ ಎಂಬುದಾಗಿ ತಿಳಿದುಕೊಂಡೆವು. ಈಗ ವಾಕ್ಯ ಆಧಾರಗಳನ್ನಿಟ್ಟು ಗಮನಿಸಿ ತಿಳಿಯೋಣ. ಅಂದರೆ ಯೇಸು ಕ್ರಿಸ್ತನು ಬಹಿರಂಗವಾಗಿ ಎರಡನೇ ಸಲ ಬರುತ್ತಾರಾ ಅಥವಾ ಸುಳ್ಳು ಬೋಧಕರು ಹೇಳುವ ರೀತಿಯಲ್ಲಿ ರಹಸ್ಯವಾಗಿ ಒಂದು ಸಲ ಬಂದು ಹೋಗಿ ಮತ್ತು ಬಹಿರಂಗವಾಗಿ ಎರಡನೇ ಸಲ ಬರ್ತಾರಾ ಎಂಬುದಾಗಿ ಒಂದೊಂದು ವಾಕ್ಯ ಆಧಾರಗಳನ್ನು ನೋಡಿ ಪರಿಶೀಲನೆ ಮಾಡಿ ತಿಳಿದುಕೊಂಡು ಆ ವಾಕ್ಯಕ್ಕೆ ಸಾಕ್ಷಿಯಾಗಿ ನಿಲ್ಲೋಣ. ಆಮೆನ್. ಅದಕ್ಕಾಗಿ ಮೊದಲನೇ ವಾಕ್ಯವನ್ನು ಗಮನಿಸೋಣ. 1ನೇ ಥೆಸಲೋನಿಕ 4ನೇ ಅಧ್ಯಾಯ ವಚನ 16ರಿಂದ 17. ಕರ್ತನು ತಾನೇ ಆಜ್ಞಾ ಘೋಷದೊಡನೆಯೂ
ಪ್ರಧಾನ ದೂತನ ಶಬ್ದದೊಡನೆಯೂ ದೇವರ ತುತ್ತೂರಿಯೊಡನೆಯೂ ಆಕಾಶದಿಂದ ಇಳಿದು ಬರುವನು. ಆಗ ಕ್ರಿಸ್ತನಲ್ಲಿರುವ ಸತ್ತವರು ಮೊದಲು ಎದ್ದು ಬರುವರು. ಆಮೇಲೆ ಜೀವದಿಂದುಳಿದಿರುವ ನಾವು ಅಂತ್ಯರಕ್ಷದಲ್ಲಿ ಕರ್ತನನ್ನು ಎದುರುಗೊಳ್ಳುವುದಕ್ಕಾಗಿ ಅವರ ಸಂಗಡಲೇ ಮೇಘದಲ್ಲಿ ಒಯ್ಯಲ್ಪಡುವೆವು. ಹೀಗಾಗಿ ನಾವು ಸದಾಕಾಲವು ಕರ್ತನ ಜೊತೆಯಲ್ಲಿರುವೆವು. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾಕ್ಯವನ್ನು ಸ್ಪಷ್ಟವಾಗಿ ನಾವು ನೋಡುವಾಗ ಯೇಸು ಕ್ರಿಸ್ತನ ಎರಡನೇ ಬರೋಣದ ಸಮಯದಲ್ಲಿ ಆಜ್ಞಾಘೋಷದೊಡನೆಯೂ ಅಂದರೆ ಪ್ರಧಾನ ದೂತನ ಶಬ್ದ ಅಂದ್ರೆ ತುತ್ತೂರಿ ಊದುವಂತ ಸಮಯದಲ್ಲಿ ಮೊದಲು ಸತ್ತವರು ಎದ್ದು ಬರ್ತಾರೆ. ಅದಾದ ನಂತರ ಜೀವದಿಂದುಳಿದಿರುವಂತ ನಾವು ಸಹ ಮೇಘದಲ್ಲಿ ಒಯ್ಯಲ್ಪಡುವೆವು ಎಂಬುದಾಗಿ ಈ ವಾಕ್ಯದಲ್ಲಿ ನೋಡಬಹುದು. ಹಾಗಾದರೆ ರಹಸ್ಯ ಬರೋಣವೆಂಬ ಉಪದೇಶ ಮಾಡುವಂತ ಬೋಧಕರು ಹೇಳುವಂತದ್ದು ನಾವು ರಹಸ್ಯವಾಗಿ ಹೋಗುತ್ತೇವೆ ಎಂಬುದಾಗಿ ಹೇಳ್ತಾರೆ. ಅಂದ್ರೆ ನಿಶಬ್ದವಾಗಿರುವಂತಹ ಸಮಯದಲ್ಲಿ ರಹಸ್ಯವಾಗಿ ಕಳ್ಳನ ಹಾಗೆ ಬಂದು ನಮ್ಮನ್ನು ಕರೆದುಕೊಂಡು ಹೋಗುತ್ತಾನೆ ಯೇಸು ಕ್ರಿಸ್ತರು ಎಂಬುದಾಗಿ ಹೇಳ್ತಾರೆ. ಆದ್ರೆ ಇಲ್ಲಿ ವಾಕ್ಯ ಹೇಳುವಂತದ್ದು ತುತ್ತೂರಿ ಊದುವಾಗ ನಾವು ಆತನ ಸಂಗಡ ಮೇಘದಲ್ಲಿ ಹೋಗುತ್ತೇವೆ ಎಂಬುದಾಗಿ ಬರೆಯಲ್ಪಟ್ಟಿದೆ ಹೊರತು ರಹಸ್ಯವಾಗಿ ಕರೆದುಕೊಂಡು ಹೋಗುತ್ತಾರೆ ಎಂಬುದಾಗಿ ಇಲ್ಲಿ ಬರೆಯಲಿಲ್ಲ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ಸರಿ, ತುತ್ತೂರಿ ಊದುವಂತದ್ದು ಯಾವುದಕ್ಕೋಸ್ಕರ ಎಂಬುದಾಗಿ ಸಹ ನಾವು ತಿಳಿದಿರಬೇಕು. ಅದಕ್ಕೆ ನೀವು ವಾಕ್ಯವನ್ನು ಗಮನಿಸೋದಾದ್ರೆ ಅರಣ್ಯಕಾಂಡ 10ನೇ ಅಧ್ಯಾಯ ವಚನ 1ರಿಂದ 7ರವರೆಗೂ ನೀವು ಗಮನಿಸೋದಾದ್ರೆ ಹಳೆ ಒಡಂಬಡಿಕೆಯಲ್ಲಿ ದೇವರು ತುತ್ತೂರಿ ಧ್ವನಿಯನ್ನು ಊದುವುದಕ್ಕೆ ಅಪ್ಪಣೆ ಕೊಟ್ಟಿರುವಂತದ್ದು ಮುಖ್ಯ ಉದ್ದೇಶವೇನೆಂದರೆ ಎಲ್ಲರೂ ಸಭೆಯಾಗಿ ಕೂಡುವುದಕ್ಕೋಸ್ಕರ, ಎಚ್ಚೆತ್ತುಕೊಳ್ಳುವುದಕ್ಕೋಸ್ಕರ. ಮತ್ತು ಎಜೆಕೇಲನ ಗ್ರಂಥ 33ನೇ ಅಧ್ಯಾಯ 3ರಿಂದ 6ನೇ ವಚನದವರೆಗೂ ನೀವು ಗಮನಿಸೋದಾದ್ರೆ ಯುದ್ಧದ ಸಮಯದಲ್ಲಿಯೂ ಜನರನ್ನು ಎಚ್ಚರಿಸಲು ತುತ್ತೂರಿಯನ್ನು ಊದುತ್ತಿದ್ದರು ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು. ಹಾಗಾದರೆ ತುತ್ತೂರಿ ಊದುವಂತಹ ಸಮಯದಲ್ಲಿ ನಾವು ಎತ್ತಲ್ಪಡುತ್ತೇವೆ ಎಂಬುದಾಗಿ ಸತ್ಯ ವೇದದಲ್ಲಿರುವಂತಹ ವಾಕ್ಯವು ನಮಗೆ ಹೇಳುವಾಗ ಇಂದಿನ ದಿನಗಳಲ್ಲಿ ಅನೇಕ ಸುಳ್ಳು ಬೋಧಕರು ಹೇಳುವಂತದ್ದು ರಹಸ್ಯ ಬರುವಿಕೆಯಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ನಿಶಬ್ದವಾಗಿ ಕಾಣಿಸಿಕೊಳ್ಳುತ್ತಾನೆ ಎಂಬುದಾಗಿ ಬೋಧಿಸುತ್ತಾರೆ. ಆದರೆ ಇಲ್ಲಿ ಶಬ್ದವಾಗಿ ತುತ್ತೂರಿ ಧ್ವನಿಯೊಡನೆ ಹೋಗುತ್ತೇವೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತಿದೆ. ಹಾಗಾದರೆ ನಿಮ್ಮನ್ನು ನೀವೇ ಇದು ಯೋಚನೆ ಮಾಡಿ ತಿಳಿದುಕೊಳ್ಳಬೇಕು. ದೇವರ ವಾಕ್ಯವು ತಿಳಿಸಿಕೊಡುವ ಪ್ರಕಾರ ಯೇಸು ಕ್ರಿಸ್ತನ ಬಹಿರಂಗ ಬರೋಣ ಸತ್ಯನ ಅಥವಾ ಸುಳ್ಳು ಬೋಧಕರು ಹೇಳುವಂತ ರಹಸ್ಯ ಬರೋಣ ಸತ್ಯವಾ ಎಂಬುದಾಗಿ ನಿಮ್ಮನ್ನು ನೀವೇ ವಿವೇಚನೆ ಮಾಡಿ ತಿಳಿದುಕೊಳ್ಳಿ. ಇನ್ನೊಂದು ವಾಕ್ಯವನ್ನು ಗಮನಿಸೋಣ. ಪ್ರಕಟಣೆ ಗ್ರಂಥ 20ನೇ ಅಧ್ಯಾಯ ವಚನ 4ರಿಂದ 6. ತರುವಾಯ ಸಿಂಹಾಸನಗಳನ್ನು ಕಂಡೆನು, ಅವುಗಳ ಮೇಲೆ ಜನರು ಕೂತಿದ್ದರು, ನ್ಯಾಯ ತೀರಿಸುವ ಅಧಿಕಾರವು ಅವರಿಗೆ ಕೊಡಲ್ಪಟ್ಟಿತು. ಇದಲ್ಲದೆ ಯೇಸುವಿನ ವಿಷಯವಾದ ಸಾಕ್ಷಿಯ ನಿಮಿತ್ತವಾಗಿಯೂ ದೇವರ ವಾಕ್ಯದ ನಿಮಿತ್ತವಾಗಿಯೂ ತಲೆ ಊಹಿಸಿಕೊಂಡವರ ಆತ್ಮಗಳನ್ನು ಮೃಗಕ್ಕೂ ಅದರ ವಿಗ್ರಹಕ್ಕೂ ನಮಸ್ಕರಿಸದೆ ತಮ್ಮ ಹಣೆಯ ಮೇಲೆ ಮತ್ತು ಕೈಯ ಮೇಲೆ ಗುರುತು ಹಾಕಿಸಿಕೊಳ್ಳದೆ ಇರುವವರನ್ನು ಕಂಡೆನು. ಅವರು ಜೀವಿತರಾಗಿ ಎದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು. ಮಿಕ್ಕ ಸತ್ತವರು ಆ 1000 ವರ್ಷ ತೀರುವ ತನಕ ಜೀವಿತರಾಗಿ ಏಳಲಿಲ್ಲ. ಇದೇ ಪ್ರಥಮ ಪುನರುತ್ಥಾನವು. ಪ್ರಥಮ ಪುನರುತ್ಥಾನದಲ್ಲಿ ಸೇರುವವನು ಧನ್ಯನು, ಪರಿಶುದ್ಧನು ಆಗಿದ್ದಾನೆ. ಇಂಥವರ ಮೇಲೆ ಎರಡನೆಯ ಮರಣಕ್ಕೆ ಅಧಿಕಾರವಿಲ್ಲ. ಆದರೆ ಅವರು ದೇವರಿಗೂ ಕ್ರಿಸ್ತನಿಗೂ ಯಾಜಕರಾಗಿ ಕ್ರಿಸ್ತನೊಂದಿಗೆ ಆ 1000 ವರ್ಷ ಆಳುವರು. ಆಮೆನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರಿಯರೇ, ಇದು ಸಹ ಯೇಸು ಕ್ರಿಸ್ತನ ಎರಡನೆಯ ಬರುವಿಕೆ ಬಗ್ಗೆ ಬರೆಯಲ್ಪಟ್ಟಿದೆ. ಅವರು ಜೀವಿತರಾಗಿ ಎದ್ದು 1000 ವರ್ಷ ಕ್ರಿಸ್ತನೊಂದಿಗೆ ಆಳಿದರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಇದೇ ಪ್ರಥಮ ಪುನರುತ್ಥಾನವು ಪ್ರಥಮ ಪುನರುತ್ಥಾನದಲ್ಲಿ ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಯೇಸು ಕ್ರಿಸ್ತನು ಬರುವಾಗ ತುತ್ತೂರಿಯೊಡನೆ ಬರುತ್ತಾರೆ. ಆ ಸಮಯದಲ್ಲೇ ಸತ್ತವರು ಎದ್ದು ಬರ್ತಾರೆ. ಆ ಸಮಯದಲ್ಲೇ ಪುನರುತ್ಥಾನವಾಗುವಂತದ್ದು ಎಂಬುದಾಗಿ ನಾವೆಲ್ಲರೂ ಸ್ಪಷ್ಟವಾಗಿ ತಿಳಿದುಕೊಂಡಿದ್ದೇವೆ. ಆಮೆನ್. ಇನ್ನೊಂದು ವಾಕ್ಯವನ್ನು ಗಮನಿಸೋಣ. 1ನೇ ಕೊರಿಂಥ 15ನೇ ಅಧ್ಯಾಯ ವಚನ 51ರಿಂದ 52. ಕೇಳಿರಿ, ಇದುವರೆಗೆ ಗುಪ್ತವಾಗಿದ್ದ ಸಂಗತಿಯನ್ನು ನಿಮಗೆ ತಿಳಿಸುತ್ತೇನೆ. ನಾವೆಲ್ಲರೂ ನಿದ್ರೆ ಹೋಗುವುದಿಲ್ಲ, ಆದರೆ ಕಡೇ ತುತ್ತೂರಿಯ ಧ್ವನಿಯಾಗುವಾಗ ನಾವೆಲ್ಲರೂ ಒಂದು ಕ್ಷಣದಲ್ಲೇ ರೆಪ್ಪೆ ಬಡಿಯುವವರಷ್ಟರೊಳಗಾಗಿ ಮಾರ್ಪಡುವೆವು. ತುತ್ತೂರಿ ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು, ನಾವು ಮಾರ್ಪಡುವೆವು. ಆಮೆನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ಕಡೆ ತುತ್ತೂರಿ ಊದುವಂತ ಸಮಯದಲ್ಲಿ ನಾವೆಲ್ಲರೂ ಮಾರ್ಪಡುತ್ತೇವೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಮತ್ತು ತುತ್ತೂರಿಯು ಊದಲಾಗಿ ಸತ್ತವರು ನಿರ್ಲಯರಾಗಿ ಎಬ್ಬಿಸಲ್ಪಡುವರು ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದರೆ ಯೇಸು ಕ್ರಿಸ್ತನು ಬರುವಂತ ಸಮಯದಲ್ಲಿ ಬಹಿರಂಗವಾಗಿ ಬರ್ತಾರೆ ಮತ್ತು ತುತ್ತೂರಿ ಒಡನೆ ಬರ್ತಾರೆ. ನಮ್ಮ ಕಿವಿಗಳಿಗೆ ಅದು ಕೇಳಿಸುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುವಂತದ್ದಾಗಿದೆ. ಆದರೆ ಇಂದಿನ ಅನೇಕ ಬೋಧಕರುಗಳು ಬೋಧಿಸುವಂತದ್ದು ಯೇಸು ಕ್ರಿಸ್ತರು ರಹಸ್ಯವಾಗಿ ಬರುತ್ತಾರೆ, ಅವರು ಬರುವಂತದ್ದು
ಯಾರಿಗೂ ಕೂಡ ಗೊತ್ತಾಗೋದಿಲ್ಲ, ಅವರು ರಹಸ್ಯವಾಗಿ ನಮ್ಮನ್ನು ಕರೆದುಕೊಂಡು ಹೋಗ್ತಾರೆ ಎಂಬುದಾಗಿ. ಹಾಗಾದರೆ ತುತ್ತೂರಿ ಶಬ್ದವು ನಮಗೆ ಯಾವತ್ತಾದರೂ ನಿಶಬ್ದವಾಗಿ ಕೇಳಿಸಲು ಸಾಧ್ಯವೇ? ಒಮ್ಮೆ ಆಲೋಚನೆ ಮಾಡಿ ನೋಡಿ. ಸರಿ, ನಿಶಬ್ದವಾಗಿ ಕೇಳಿಸುವುದಾದರೆ ತುತ್ತೂರಿ ಏಕೆ ಊದಬೇಕು? ಇದನ್ನು ಸಹ ಆಲೋಚನೆ ಮಾಡಿ. ತುತ್ತೂರಿ ಊದುವಂತದ್ದು ಎಲ್ಲರಿಗೂ ಕೇಳಿಸಲಿ, ಎಲ್ಲರೂ ಎಚ್ಚೆತ್ತುಕೊಳ್ಳಲಿ ಎಂಬ ಕಾರಣದಿಂದಲೇ ತುತ್ತೂರಿಯನ್ನು ಊದುವಂತದ್ದು ಎಂಬುದಾಗಿ ತಿಳಿದಿರಬೇಕು. ಸರಿ, ಇನ್ನೊಂದು ವಾಕ್ಯವನ್ನು ಗಮನಿಸೋಣ. ಪ್ರಕಟಣೆ ಗ್ರಂಥ 11ನೇ ಅಧ್ಯಾಯ 15ನೇ ವಚನ. 7ನೆಯ ದೇವದೂತನು ತುತ್ತೂರಿಯನ್ನು ಊದಿದನು, ಆಗ ಪರಲೋಕದಲ್ಲಿ ಮಹಾ ಶಬ್ದ ಉಂಟಾಗಿ ಲೋಕದ ರಾಜ್ಯಾಧಿಕಾರವು ನಮ್ಮ ಕರ್ತನಿಗೂ ಆತನು ಅಭಿಷೇಕಿಸಿದಾತನಿಗೂ ಉಂಟಾಯಿತು. ಆತನು ಯುಗ ಯುಗಾಂತರಗಳಲ್ಲಿಯೂ ರಾಜ್ಯವನ್ನಾಳುವನು ಎಂದು ಹೇಳಿದನು. ಆಮೇನ್. ಈ ವಾಕ್ಯವು ನಮಗೆ ತಿಳಿಸುವಂತದ್ದು 7ನೆಯ ದೇವದೂತನು ತುತ್ತೂರಿಯನ್ನು ಊದಿದನು ಎಂಬುದಾಗಿ, ಮತ್ತು ಲೋಕದ ರಾಜ್ಯಾಧಿಕಾರವು ನಮ್ಮ ಕರ್ತನಿಗೂ ಆತನ ಅಭಿಷೇಕಿಸಿದವನಿಗೂ ಉಂಟಾಯಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ 1000 ವರ್ಷ ಆಳ್ವಿಕೆ ಪ್ರಾರಂಭವಾಗುವುದಕ್ಕಿಂತ ಮುಂಚಿತವಾಗಿ ಯೇಸು ಕ್ರಿಸ್ತನ 2ನೇ ಬರೋಣವಿರುತ್ತದೆ. ಆ ಯೇಸು ಕ್ರಿಸ್ತನ 2ನೇ ಬರೋಣದಲ್ಲಿ ತುತ್ತೂರಿ ಶಬ್ದವಿರುತ್ತದೆ. ಅದಕ್ಕೆ ಕಡೆ ತುತ್ತೂರಿ ಎಂಬುದಾಗಿ ಹೇಳಬಹುದು, ಮತ್ತು 7ನೇ ತುತ್ತೂರಿ ಎಂಬುದಾಗಿ ಹೇಳಬಹುದು, ಮತ್ತು ಮಹಾ ಆಜ್ಞಾ ಘೋಷಣೆ ಎಂಬುದಾಗಿ ಸಹ ಹೇಳಬಹುದು. ಇವೆಲ್ಲವೂ ಸಹ ಬಹಿರಂಗವಾಗಿ ಇರುತ್ತದೆ ಹೊರತು ರಹಸ್ಯವಾಗಿ ಇರುವುದಿಲ್ಲ ಎಂಬುದಾಗಿ ಈ ವಾಕ್ಯಗಳೇ ನಮಗೆ ತಿಳಿಸುವಂತದ್ದಾಗಿದೆ. ಸರಿ, ಇನ್ನೊಂದು ವಾಕ್ಯವನ್ನು ಗಮನಿಸೋಣ. ಇಬ್ರಿಯದವರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯ 27ನೇ ವಚನ. ಒಂದೇ ಸಾರಿ ಸಾಯುವುದು, ಆಮೇಲೆ ನ್ಯಾಯ ತೀರ್ಪು. ಮನುಷ್ಯರಿಗೆ ಹೇಗೆ ನೇಮಕವಾಗಿದೆಯೋ ಹಾಗೆಯೇ ಕ್ರಿಸ್ತನು ಸಹ ಬಹುಜನರ ಪಾಪಗಳನ್ನು ಹೊತ್ತುಕೊಳ್ಳುವುದಕ್ಕೋಸ್ಕರ ಒಂದೇ ಸಾರಿ ಸಮರ್ಪಿತನಾದನು, ಮತ್ತು ತನ್ನನ್ನು ನಿರೀಕ್ಷಿಸಿಕೊಂಡವರಿಗೆ ರಕ್ಷಣೆಯನ್ನುಂಟು ಮಾಡುವುದಕ್ಕೋಸ್ಕರ ಪಾಪ ಸಂಬಂಧವಿಲ್ಲದವನಾಗಿ 2ನೆಯ ಸಾರಿ ಕಾಣಿಸಿಕೊಳ್ಳುವನು. ಆಮೆನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ಕರ್ತನಾದ ಯೇಸು ಕ್ರಿಸ್ತನು 2ನೇ ಸಾರಿ ಕಾಣಿಸಿಕೊಳ್ಳುತ್ತಾನೆ ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆಯೇ ಹೊರತು 2ನೇ ಬಾರಿ ರಹಸ್ಯವಾಗಿ ಮತ್ತು 3ನೇ ಸಾರಿ ಪ್ರತ್ಯಕ್ಷನಾಗಿ ಕಾಣಿಸಿಕೊಳ್ಳುತ್ತಾನೆ ಎಂಬುದಾಗಿ ಬರೆಯಲ್ಪಡಲಿಲ್ಲ ಎಂಬ ವಿಷಯವನ್ನು ಸ್ಪಷ್ಟವಾಗಿ ತಿಳಿದಿರಬೇಕು ನನ್ನ ಸಹೋದರ ಸಹೋದರರೇ. ಆಮೆನ್. ಇಲ್ಲಿವರೆಗೂ ಈಗ ನಾವು ಗಮನಿಸಿ ತಿಳಿದುಕೊಂಡಂತದ್ದು, ಯೇಸು ಕ್ರಿಸ್ತರು ರಹಸ್ಯವಾಗಿ ಬರುವುದಿಲ್ಲ, ಅವರು ಬಹಿರಂಗವಾಗಿ ಬರುತ್ತಾರೆ. ಆ ಬಹಿರಂಗವಾಗಿ ಬರುತ್ತಾರೆ ಎಂಬುದಕ್ಕೆ ಆಧಾರವೇನೆಂದರೆ, ಅವರು ಬರುವಾಗ ಮಹಾ ಶಬ್ದ, ತುತ್ತೂರಿಯ ಶಬ್ದ ಆಗುವಂತದ್ದಾಗಿರುತ್ತದೆ. ಆದುದರಿಂದಲೇ ಅವರು ಬಹಿರಂಗವಾಗಿ ಬರುತ್ತಾರೆ. ಮತ್ತು ಸುಳ್ಳು ಉಪದೇಶಕರು ಹೇಳುವಂತದ್ದು, ನಾವು ರಹಸ್ಯದಲ್ಲಿ ಎತ್ತಲ್ಪಡುತ್ತೇವೆ, ರಹಸ್ಯ ಬರೋಣದಲ್ಲಿ ಎತ್ತಲ್ಪಡುತ್ತೇವೆ ಎಂಬುದಾಗಿ ಹೇಳ್ತಾರೆ. ಆದರೆ ದೇವರ ವಾಕ್ಯ ಹೇಳುತ್ತದೆ ತುತ್ತೂರಿ ಊದುವಾಗ ಎತ್ತಲ್ಪಡುತ್ತದೆ ಎಂಬುದಾಗಿ ಬರೆಯಲ್ಪಟ್ಟಿದೆ. ಯಾವುದು ಸತ್ಯ? ಸುಳ್ಳು ಬೋಧಕರು ಹೇಳುವಂತದ್ದು ಸತ್ಯನಾ ಅಥವಾ ದೇವರ ವಾಕ್ಯ ಹೇಳುವಂತದ್ದು ಸತ್ಯನಾ ಎಂಬುದಾಗಿ ನಿಮ್ಮನ್ನು ನೀವೇ ವಿವೇಚನೆ ಮಾಡಿ ತಿಳಿದುಕೊಳ್ಳಿ ನನ್ನ ಸಹೋದರ ಸಹೋದರರೇ. ಆಮೇಲೆ ರಹಸ್ಯ ಬರೋಣವನ್ನು ಉಪದೇಶ ಮಾಡುವಂತಹ ಬೋಧಕರು ಹೇಳುವುದೇನೆಂದರೆ, ಪರಿಶುದ್ಧರಿಗೆ ಉಪದ್ರವ ಕಾಲ ಇರುವುದಿಲ್ಲ. ಯಾಕಂದರೆ ಪರಿಶುದ್ಧರು ಯೇಸು ಕ್ರಿಸ್ತನ ರಹಸ್ಯ ಬರೋಣದಲ್ಲೇ ಪರಲೋಕಕ್ಕೆ ಎತ್ತಲ್ಪಡುತ್ತಾರೆ ಎಂಬುದಾಗಿ ಉಪದೇಶ ಮಾಡ್ತಾರೆ. ಮತ್ತು ರಹಸ್ಯ ಬರೋಣದಲ್ಲಿ ಕೈ ಬಿಡಲ್ಪಟ್ಟವರಿಗೆ ಕ್ರಿಸ್ತ ವಿರೋಧಿಯು ಬಂದು ಯುದ್ಧವನ್ನು ಮಾಡ್ತಾನೆ ಎಂಬುದಾಗಿ ಉಪದೇಶವನ್ನು ಮಾಡುವವರಾಗಿದ್ದಾರೆ. ಆದರೆ ಇವೆರಡು ಸಹ ದೇವರ ವಾಕ್ಯಕ್ಕೆ ಅನುಗುಣವಾಗಿದೆಯೇ ಅಥವಾ ವಿರೋಧವಾಗಿದೆಯೇ ಎಂಬುದಾಗಿ ಗಮನಿಸೋಣ. ಪ್ರಕಟಣೆ ಗ್ರಂಥ 13ನೇ ಅಧ್ಯಾಯ 7ನೇ ವಚನ. ಇದಲ್ಲದೆ ದೇವ ಜನರ ಮೇಲೆ ಯುದ್ಧ ಮಾಡಿ ಅವರನ್ನು ಜಯಿಸುವುದಕ್ಕೆ ಅದಕ್ಕೆ ಅಧಿಕಾರ ಕೊಡಲ್ಪಟ್ಟಿತು, ಮತ್ತು ಸಕಲ ಕುಲ, ಪ್ರಜೆ, ಭಾಷೆ, ಜನಾಂಗಗಳ ಮೇಲೆ ಅದಕ್ಕೆ ಅಧಿಕಾರವು ಕೊಡಲ್ಪಟ್ಟಿತು. ಆಮೆನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ದೇವಜನರ ಮೇಲೆ ಯುದ್ಧ ಮಾಡಿ ಅವರನ್ನು ಜಯಿಸುವುದಕ್ಕೆ ಅದಕ್ಕೆ ಅಧಿಕಾರವು ಕೊಡಲ್ಪಟ್ಟಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದ್ರೆ ದೇವರ ವಾಕ್ಯವನ್ನು ಕೇಳಿ ಕೈಗೊಂಡು ನಡೆಯುವಂತವರ ಮೇಲೆ ಯುದ್ಧವನ್ನು ಮಾಡುವುದಕ್ಕೆ ಅಧಿಕಾರವನ್ನು ಕೊಟ್ಟಿದ್ದಾರೆ ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಆದರೆ ಸುಳ್ಳು ಬೋಧನೆ ಹೇಳುವಂತವರು ಹೇಗಿರುತ್ತದೆ ಅಂದ್ರೆ, ರಹಸ್ಯ ಬರೋಣದಲ್ಲೇ ಪರಿಶುದ್ಧರು ಪರಲೋಕಕ್ಕೆ ಎತ್ತಲ್ಪಡುತ್ತಾರೆ ಎಂಬುದಾಗಿ ಬೋಧಿಸುತ್ತಾರೆ. ಆದ್ರೆ ದೇವರ ವಾಕ್ಯ ಹೇಳುತ್ತದೆ ದೇವ ಜನರ ಮೇಲೆ ಯುದ್ಧವು ನಡೆಯುತ್ತದೆ ಎಂಬುದಾಗಿ ದೇವರ ವಾಕ್ಯ ಹೇಳುತ್ತದೆ. ಹಾಗಾದರೆ ಯಾವುದು ಸತ್ಯ ಎಂಬುದನ್ನು ನಿಮ್ಮನ್ನು ನೀವೇ ವಿವೇಚನೆ ಮಾಡಿ ತಿಳ್ಕೊಳ್ಳಿ. ಇನ್ನೊಂದು ವಾಕ್ಯವನ್ನು ಗಮನಿಸೋಣ. ದಾನಿಯೇಲ 7ನೇ ಅಧ್ಯಾಯ ವಚನ 21ರಿಂದ 22. ನಾನು ನೋಡಲಾಗಿ ಆ ಕೊಂಬು ಪರಿಶುದ್ಧರ ಸಂಗಡ ಯುದ್ಧ ಮಾಡಿತು ಮತ್ತು ಅವರಿಗೆ ವಿರೋಧವಾಗಿ ಜಯಗೊಳಿಸಿತು. ಪೂರ್ವಿಕನ ಕಾಲ ಬಂದು ಮಹೋನ್ನತನ ಪರಿಶುದ್ಧರಿಗೆ ನ್ಯಾಯ ತೀರ್ಪು ಕೊಡುವವರೆಗೂ ಪರಿಶುದ್ಧರು ರಾಜ್ಯವನ್ನು ವಶಪಡಿಸಿಕೊಳ್ಳುವ ಕಾಲದವರೆಗೂ ಅವರ ಮೇಲೆ ಜಯವನ್ನು ಹೊಂದಿತು. ಆಮೆನ್. ಸ್ಪಷ್ಟವಾಗಿ ಗಮನಿಸಿ ನನ್ನ ಸಹೋದರ ಸಹೋದರರೇ, ರಾಜ್ಯವನ್ನು ಪಡೆದುಕೊಳ್ಳುವ ಕಾಲದವರೆಗೂ ಅವರ ಮೇಲೆ ಜಯವನ್ನು ಹೊಂದಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಮತ್ತು ಆ ಕೊಂಬು ಪರಿಶುದ್ಧರ ಸಂಗಡ ಯುದ್ಧ ಮಾಡಿ ಅವರಿಗೆ ವಿರೋಧವಾಗಿ ಜಯಗೊಳಿಸಿತು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಕ್ರಿಸ್ತ ವಿರೋಧಿ ಆಗಿರುವಂತಹ ರೋಮನ್ ಕ್ಯಾಥಲಿಕ್ ಸಭೆಯ ಗುರುಗಳಾಗಿರುವಂತಹ ಪೋಪ್ ದೇವರ ವಾಕ್ಯವನ್ನು ಕೇಳಿ ಕೈಗೊಂಡು ನಡೆಯುವಂತಹ ಜನರ ಮೇಲೆ ಯುದ್ಧವನ್ನು ಮಾಡಿ ಜಯಿಸಿದ್ದಾನೆ ಅಥವಾ ಜಯಿಸುತ್ತಾನೆ ಎಂಬುದಾಗಿ
ಈ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಆದರೆ ಸುಳ್ಳು ಬೋಧಕರು ಹೇಳುವಂತದ್ದು ಪರಿಶುದ್ಧರಿಗೆ, ಅಂದರೆ ದೇವರ ವಾಕ್ಯವನ್ನು ಕೇಳಿ ಕೈಗೊಂಡು ನಡೆಯುವಂತ ಜನರಿಗೆ ಉಪದ್ರವ ಕಾಲ ಇಲ್ಲವೇ ಇಲ್ಲ. ಅವರು ರಹಸ್ಯ ಭ್ರಮದಲ್ಲಿ ಎತ್ತಲ್ಪಡುತ್ತಾರೆ. ಕೈ ಬಿಡಲ್ಪಟ್ಟವರಿಗೆ ಕ್ರಿಸ್ತ ವಿರೋಧಿಯು ಯುದ್ಧ ಮಾಡ್ತಾನೆ ಎಂಬುದಾಗಿ ಉಪದೇಶ ಮಾಡ್ತಾರೆ. ಆದರೆ ದೇವರ ವಾಕ್ಯ ಹೇಳುತ್ತದೆ, ದೇವರ ವಾಕ್ಯವನ್ನು ಕೇಳಿ ಕೈಗೊಂಡು ನಡೆಯುವಂತಹ ಪರಿಶುದ್ಧರ ಮೇಲೆ ಆ ಚಿಕ್ಕ ಕೊಂಬು ಆಗಿರುವಂತಹ ಕ್ರಿಸ್ತ ವಿರೋಧಿ ಆ ಪೋಪು ಯುದ್ಧವನ್ನು ಮಾಡಿ ಅವರನ್ನು ಸಾಯಿಸುತ್ತಾನೆ, ಅವರಿಗೆ ಉಪದ್ರವವನ್ನು ಕೊಡುತ್ತಾನೆ ಎಂಬುದಾಗಿ ಈ ವಾಕ್ಯಗಳೆಲ್ಲ ನಮಗೆ ಸ್ಪಷ್ಟವಾಗಿ ತಿಳಿಸುವಂತದ್ದಾಗಿದೆ ನನ್ನ ಸಹೋದರ ಸಹೋದರಿಯರೇ. ಮತ್ತು ಈ ದಾನಿಯೇಲನ ಪುಸ್ತಕದಲ್ಲಿ ಬರೆಯಲ್ಪಟ್ಟಿರುವ 7ನೇ ಅಧ್ಯಾಯ ವಚನ 8ರಿಂದ 25ರವರೆಗೂ ನೀವು ಗಮನಿಸೋದಾದ್ರೆ, ಇಲ್ಲಿ ಕೊಂಬು ಎಂಬುದಾಗಿ ಉಲ್ಲೇಖಿಸಿರುವುದು ಕ್ರಿಸ್ತ ವಿರೋಧಿಯನ್ನು ಕುರಿತೆ ಎಂಬುದಾಗಿ ದಾನಿಯೇಲನ ಪುಸ್ತಕದಲ್ಲಿ ಪವಿತ್ರಾತ್ಮನೆ ಸ್ಪಷ್ಟವಾಗಿ ತೋರಿಸಿಕೊಟ್ಟಿದ್ದಾರೆ. ನಾವು ಇದನ್ನು ಇನ್ನೂ ಸ್ಪಷ್ಟವಾಗಿ ತಿಳಿದುಕೊಳ್ಳೋದಾದ್ರೆ, ಕ್ರಿಸ್ತ ವಿರೋಧಿಯು ದೇವ ಜನರನ್ನೇ ಹಿಂಸಿಸುತ್ತಾನೆಯೇ ಹೊರತು ರಹಸ್ಯ ಬರೋಣಕ್ಕೆ ನಂತರ ಕೈ ಬಿಡಲ್ಪಟ್ಟವರನ್ನಲ್ಲ ಎಂಬುದಾಗಿ ಸ್ಪಷ್ಟವಾಗಿ ತಿಳಿದಿರಬೇಕು. ಯಾಕಂದ್ರೆ ಈ ವಾಕ್ಯದ ಪ್ರಕಾರ ಕ್ರಿಸ್ತ ವಿರೋಧಿಯು ದೇವ ಜನರೊಂದಿಗೆ ಯುದ್ಧ ಮಾಡುವುದಾದರೆ ದೇವ ಜನರು ಈ ಭೂಮಿಯಲ್ಲೇ ಇರಬೇಕು, ಆಗ ಮಾತ್ರವೇ ಅದು ಸಾಧ್ಯವಾಗುತ್ತದೆ. ಈ ಸುಳ್ಳು ಬೋಧಕರು ಹೇಳುವ ರೀತಿಯಲ್ಲಿ ರಹಸ್ಯ ಬರೋಣದಲ್ಲಿ ಯೇಸು ಕ್ರಿಸ್ತನೊಂದಿಗೆ ದೇವ ಜನರು ಒಯ್ಯಲ್ಪಟ್ಟ ಬಳಿಕ ದೇವ ಜನರು ಈ ಭೂಮಿಯಲ್ಲಿಯೇ ಇರುವುದಿಲ್ಲ. ಹಾಗಾದರೆ ಕ್ರಿಸ್ತ ವಿರೋಧಿಯು ದೇವ ಜನರೊಂದಿಗೆ ಯುದ್ಧ ಮಾಡಲು ಹೇಗೆ ಸಾಧ್ಯವಾಗುತ್ತದೆ? ಒಮ್ಮೆ ಆಲೋಚನೆ ಮಾಡಿ ನೋಡಿ ನನ್ನ ಸಹೋದರ ಸಹೋದರಿಯರೇ. ಮತ್ತು ದಾನಿಯೇಲನ ಗ್ರಂಥ 7ನೇ ಅಧ್ಯಾಯ 24ನೇ ವಾಕ್ಯದ ಪ್ರಕಾರ ಕೊಂಬು ಅಂದರೆ ರಾಜ್ಯ, ಚಿಕ್ಕ ಕೊಂಬು ಎಂದರೆ ವಿಶ್ವದ ಅತ್ಯಂತ ಚಿಕ್ಕ ದೇಶದ ರಾಜ, ವಿಶ್ವದ ಅತ್ಯಂತ ಚಿಕ್ಕ ದೇಶ ವ್ಯಾಟಿಕನ್ ಸಿಟಿ. ಈ ಚಿಕ್ಕ ದೇಶವಾಗಿರುವ ವ್ಯಾಟಿಕನ್ ಸಿಟಿಯ ರಾಜ ರೋಮನ್ ಕ್ಯಾಥಲಿಕ್ ಸಭೆಯ ಮುಖ್ಯಸ್ಥನಾಗಿರುವ ಈ ಪೋಪ್ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ಈ ವಾಕ್ಯಗಳ ಪ್ರಕಾರ ಚಿಕ್ಕ ಕೊಂಬು ಎಂಬುದು ಕ್ರಿಸ್ತ ವಿರೋಧಿಯನ್ನು ಬಹಿರಂಗಪಡಿಸುವುದರ ಮೂಲಕ ರೋಮನ್ ಕ್ಯಾಥಲಿಕ್ ಸಭೆಯ ಮುಖ್ಯಸ್ಥನಾಗಿರುವ ಪೋಪ್ ಅನ್ನೇ ಸೂಚಿಸುತ್ತದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು. ಈ ಕ್ರಿಸ್ತ ವಿರೋಧಿ ಆಗಿರುವಂತಹ ಪೋಪ್ ಡಾರ್ಕ್ ಏಜಸ್ ನಲ್ಲಿ ರೋಮನ್ ಕ್ಯಾಥಲಿಕ್ ದೌರ್ಜನ್ಯಗಳು, ರೋಮನ್ ಕ್ಯಾಥಲಿಕ್ ಇನ್ಕ್ವಿಸಿಷನ್ ಎಂಬ ಹೆಸರಿನ 538ರಿಂದ 1798ರವರೆಗೂ ಈ ಇನ್ಕ್ವಿಸಿಷನ್ ಎಂಬ ಹೆಸರಿನಲ್ಲಿ ಕೋಟ್ಯಾನುಕೋಟಿ ನಿಜವಾದ ಕ್ರೈಸ್ತರನ್ನು ಕ್ರಿಸ್ತ ವಿರೋಧಿಯಾಗಿರುವ ಪೋಪ್ ಕೊಂದು ಹಾಕಿದ್ದಾನೆ ಎಂಬುದಕ್ಕೆ ಇತಿಹಾಸದಲ್ಲಿ ಅನೇಕ ಪುರಾವೆಗಳಿವೆ ನನ್ನ ಸಹೋದರ ಸಹೋದರಿಯರೇ. ಕ್ರಿಸ್ತ ವಿರೋಧಿಯು ದೇವ ಜನರ ಮೇಲೆ ಯುದ್ಧವನ್ನು ಮಾಡಿ ಅವರನ್ನು ಗೆಲ್ಲುತ್ತಾನೆ ಎಂಬ ಪ್ರವಾದನ ವಾಕ್ಯವು ದಾನಿಯೇಲನ ಗ್ರಂಥ 7ನೇ ಅಧ್ಯಾಯ 22ನೇ ವಚನದಲ್ಲಿ ಬರೆಯಲ್ಪಟ್ಟಿರುವ ಪ್ರಕಾರ ಕ್ರಿಸ್ತ ವಿರೋಧಿಯಾಗಿರುವ ಪೋಪ್ ಅನೇಕ ಮಂದಿ ನಿಜವಾದ ಕ್ರೈಸ್ತರಾದ ಪರಿಶುದ್ಧ ದೇವ ಜನರುಗಳನ್ನು ಕೊಂದಾಗಲೇ ಈ ವಾಕ್ಯ ನೆರವೇರಿದೆ ಎಂಬುದನ್ನು ಸ್ಪಷ್ಟವಾಗಿ ತಿಳಿದಿರಬೇಕು ನನ್ನ ಸಹೋದರ ಸಹೋದರಿಯರೇ. ಸರಿ, ಇನ್ನೊಂದು ವಾಕ್ಯವನ್ನು ಗಮನಿಸೋಣ. ಮತ್ತಾಯ 24ನೇ ಅಧ್ಯಾಯ 22ನೇ ವಚನ, ಕರ್ತನು ಆ ದಿನಗಳನ್ನು ಕಡಿಮೆ ಮಾಡದಿದ್ದರೆ ಒಂದು ನರಪ್ರಾಣಿಯಾದರೂ ಉಳಿಯದು, ಆದರೆ ತಾನು ಆದುಕೊಂಡವರಿಗೋಸ್ಕರ ಆ ದಿನಗಳನ್ನು ಕಡಿಮೆ ಮಾಡುವನು. ಆಮೇನ್. ಈ ವಾಕ್ಯದ ಅರ್ಥ ಆ ಉಪದ್ರವ ದಿನಗಳನ್ನು ಕಡಿಮೆ ಮಾಡಬೇಕು ಎಂಬುದಾಗಿ ಬರೆಯಲ್ಪಟ್ಟಿದೆ. ಈ ವಾಕ್ಯವನ್ನು ರಹಸ್ಯ ಬರೋಣವನ್ನು ಬೋಧಿಸುವಂತ ಬೋಧಕರಿಗೆ ಹೋಲಿಕೆ ಮಾಡಿ ನೋಡೋದಾದ್ರೆ, ರಹಸ್ಯ ಬರೋಣವನ್ನು ನಂಬಿರುವ ಅನೇಕ ಸಭೆಗಳ ಬೋಧನೆಯ ಪ್ರಕಾರ ಎಲ್ಲ ದೇವ ಜನರು ಕರ್ತನೊಂದಿಗೆ ಒಯ್ಯಲ್ಪಟ್ಟ ಬಳಿಕ ಅವಿಧೇಯರು ಮಾತ್ರವೇ ಈ ಭೂಮಿಯ ಮೇಲೆ ಉಳಿದಿರುತ್ತಾರೆ. ಅವಿಧೇಯರು ಮಾತ್ರವೇ ಈ ಭೂಮಿಯ ಮೇಲೆ ಉಳಿದರೆ ಕರ್ತನು ಏಕೆ ಉಪದ್ರವ ದಿನಗಳನ್ನು ಕಡಿಮೆ ಮಾಡಬೇಕು ಎಂಬುದಾಗಿ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಒಮ್ಮೆ ಆಲೋಚನೆ ಮಾಡಿ ನೋಡಿ. ಆದರೆ ಬಹಿರಂಗ ಬರುವಿಕೆಯ ವಾಕ್ಯದ ಪ್ರಕಾರ ಕ್ರಿಸ್ತ ವಿರೋಧಿಯ ಮೂಲಕ ಉದ್ಭವಿಸುವ ಉಪದ್ರವದ ದಿನಗಳಲ್ಲಿ ಪರಿಶುದ್ಧ ದೇವಜನರು ಭೂಮಿಯ ಮೇಲೆ ಇನ್ನೂ ಇರುವ ಕಾರಣದಿಂದಲೇ ಕರ್ತನು ಈ ವಾಕ್ಯದಲ್ಲಿ ಆ ದಿನಗಳನ್ನು ಕಡಿಮೆ ಮಾಡುವನು. ಯಾಕಂದರೆ ದೇವರಾದುಕೊಂಡ ಜನರು ಈ ಭೂಮಿ ಮೇಲೆ ಇನ್ನೂ ಇರುತ್ತಾರೆ, ಉಪದ್ರವಗಳು ಅವರಿಗೆ ಇರುತ್ತದೆ ದೇವ ಜನರಿಗೆ ಎಂಬುದನ್ನು ಸ್ಪಷ್ಟವಾಗಿ ಈ ವಾಕ್ಯದಲ್ಲಿ ತಿಳಿದುಕೊಳ್ಳಬಹುದು ನನ್ನ ಸಹೋದರ ಸಹೋದರರೇ. ಸರಿ, ಇನ್ನೊಂದು ವಿಷಯ ಏನಂದ್ರೆ, ಈ ರಹಸ್ಯ ಬರೋಣವನ್ನು ಬೋಧಿಸುವಂತವರು ಉಪದ್ರವ ಕಾಲಕ್ಕಿಂತ ಮುಂಚೆಯೇ ಯೇಸು ಕ್ರಿಸ್ತನು ಗುಪ್ತವಾಗಿ ಬಂದು ದೇವ ಜನರನ್ನು ಒಯ್ಯಲ್ಪಡುವರು ಎಂಬುದಾಗಿಯೂ ದೇವ ಜನರಿಗೆ ಉಪದ್ರವ ಕಾಲವೇ ಇರುವುದಿಲ್ಲ ಎಂಬುದಾಗಿಯೂ ಬೋಧಿಸುತ್ತಾರೆ. ಆದರೆ ಇವರು ಹೇಳುವಂತಹ ಉಪದೇಶ ದೇವರ ವಾಕ್ಯಕ್ಕೆ ಅನುಗುಣವಾಗಿದೆಯಾ ಅಥವಾ ದೇವರ ವಾಕ್ಯಕ್ಕೆ ವಿರೋಧವಾಗಿದೆಯಾ ಎಂಬುದಾಗಿ ಗಮನಿಸೋಣ. ಅದಕ್ಕಾಗಿ ವಾಕ್ಯ ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ ವಚನ 29ರಿಂದ 31. ಆ ದಿನಗಳ ಸಂಕಟವು ತೀರಿದ ಕೂಡಲೇ ಸೂರ್ಯನು ಕತ್ತಲಾಗುವನು, ಚಂದ್ರನು ಬೆಳಕು ಕೊಡದೇ ಇರುವನು, ನಕ್ಷತ್ರಗಳು ಆಕಾಶದಿಂದ ಉದುರುವವು, ಆಕಾಶದ ಶಕ್ತಿಗಳು ಕದಲುವವು. ಆಗ ಮನುಷ್ಯ ಕುಮಾರನನ್ನು ಸೂಚಿಸುವ ಗುರುತು ಆಕಾಶದಲ್ಲಿ ಕಾಣಬರುವುದು. ಆಗ ಭೂಲೋಕದಲ್ಲಿರುವ ಎಲ್ಲಾ ಕುಲದವರು ಎದೆ ಬಡುಕೊಳ್ಳುವರು ಮತ್ತು ಮನುಷ್ಯ ಕುಮಾರನು ಬಲದಿಂದಲೂ ಬಹು ಮಹಿಮೆಯಿಂದಲೂ ಆಕಾಶದ ಮೇಘಗಳ ಮೇಲೆ ಬರುವುದನ್ನು ಕಾಣುವರು
ಮತ್ತು ಆತನು ತುತ್ತೂರಿಯ ಮಹಾಶಬ್ದದಿಂದ ತನ್ನ ದೂತರನ್ನು ಕಳುಹಿಸುವನು. ಅವರು ಆತನು ಆದುಕೊಂಡವರನ್ನು ಆಕಾಶದ ಒಂದು ಕಡೆಯಿಂದ ಮತ್ತೊಂದು ಕಡೆಯವರೆಗೆ 4 ದಿಕ್ಕುಗಳಿಂದ ಒಟ್ಟುಗೂಡಿಸುವರು. ಆಮೆನ್. ಈ ವಾಕ್ಯದ ಪ್ರಕಾರ ಸಂಕಟ ದಿನಗಳು ಕಳೆದ ನಂತರವೇ ದೇವ ಜನರನ್ನು ಒಟ್ಟುಗೂಡಿಸುತ್ತಾರೆ ಎಂಬುದಾಗಿ ಈ ವಾಕ್ಯ ನಮಗೆ ತಿಳಿಸುವಂತದ್ದಾಗಿದೆ. ಆದರೆ ರಹಸ್ಯ ಬರೋಣ ಬೋಧಿಸುವಂತ ಬೋಧಕರು ಹೇಳುವಂತದ್ದು ಉಪದ್ರವ ಕಾಲಕ್ಕಿಂತ ಮುಂಚಿತವಾಗಿಯೇ ನಾವೆಲ್ಲರೂ ಕ್ರಿಸ್ತನೊಂದಿಗೆ ಒಯ್ಯಲ್ಪಡ್ತೇವೆ ಎಂಬುದಾಗಿ ಬೋಧಿಸುತ್ತಾರೆ. ಆದರೆ ಯಾವುದು ಸತ್ಯ ಎಂಬುದನ್ನು ನಿಮ್ಮನ್ನು ನೀವೇ ಆಲೋಚನೆ ಮಾಡಿ ತಿಳಿದುಕೊಳ್ಳಿ ನನ್ನ ಸಹೋದರ ಸಹೋದರಿಯರೇ. ಇನ್ನೊಂದು ವಾಕ್ಯವನ್ನು ಗಮನಿಸೋಣ. ಯೋಹಾನನ ಬರೆದ ಸುವಾರ್ತೆ 16ನೇ ಅಧ್ಯಾಯ 33ನೇ ವಚನ. ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದಿದವರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ಲೋಕದಲ್ಲಿ ನಿಮಗೆ ಸಂಕಟ ಉಂಟು, ಧೈರ್ಯವಾಗಿರಿ, ನಾನು ಲೋಕವನ್ನು ಜಯಿಸಿದ್ದೇನೆ ಎಂದು ಹೇಳಿದನು. ಆಮೆನ್. ಪ್ರೀತಿಯ ಸಹೋದರ ಸಹೋದರಿಯರೇ, ಈ ವಾಕ್ಯವು ನಮಗೆ ಹೇಳುವಂತದ್ದು ಲೋಕದಲ್ಲಿ ನಿಮಗೆ ಸಂಕಟ ಉಂಟು ಎಂಬುದಾಗಿ. ಆದರೆ ರಹಸ್ಯ ಬರೋಣವನ್ನು ಉಪದೇಶ ಮಾಡುವಂತ ಸುಳ್ಳು ಬೋಧಕರು ಹೇಳುವಂತದ್ದು ನಮಗೆ ಉಪದ್ರವಗಳೇ ಇರುವುದಿಲ್ಲ, ಯೇಸು ಕ್ರಿಸ್ತನ ರಹಸ್ಯ ಬರೋಣದಲ್ಲಿ ನಾವು ಎತ್ತಲ್ಪಡುತ್ತೇವೆ, ಅದಾದ ನಂತರ ಉಪದ್ರವ ಉಂಟಾಗುತ್ತೆ ಎಂಬುದಾಗಿ ಹೇಳ್ತಾರೆ. ಹಾಗಾದ್ರೆ ಯಾವುದು ಸತ್ಯ? ದೇವರ ವಾಕ್ಯ ಸತ್ಯನ, ಸುಳ್ಳು ಬೋಧಕರು ಹೇಳುವಂತದ್ದು ಸತ್ಯನ ಎಂಬುದಾಗಿ ನಿಮ್ಮನ್ನು ನೀವೇ ವಿವೇಚನೆ ಮಾಡಿ ತಿಳಿದುಕೊಳ್ಳಿ. ಇನ್ನೊಂದು ವಾಕ್ಯವನ್ನು ಗಮನಿಸೋಣ. 2ನೇ ತಿಮೋಥಿ 3ನೇ ಅಧ್ಯಾಯ 12ನೇ ವಚನ. ಕ್ರಿಸ್ತ ಯೇಸುವಿನಲ್ಲಿ ಸದ್ಭಕ್ತನಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವವರೆಲ್ಲರೂ ಹಿಂಸೆಗೊಳಗಾಗುವರು. ಆಮೇನ್. ಪ್ರೀತಿಯ ಸಹೋದರ ಸಹೋದರರೇ, ಈ ವಾಕ್ಯವು ನಮಗೆ ತಿಳಿಸುವಂತದ್ದು ಯೇಸು ಕ್ರಿಸ್ತನಿಗಾಗಿ ಜೀವಿಸುವುದಕ್ಕೆ ಮನಸ್ಸು ಮಾಡುವ ದೇವ ಜನರು ಹಿಂಸೆಗೆ ಒಳಗಾಗುವರು ಎಂಬುದಾಗಿ ವಾಕ್ಯವೇ ನಮಗೆ ತಿಳಿಸುವಂತದ್ದಾಗಿದೆ. ಆದರೆ ರಹಸ್ಯ ಬರೋಣವನ್ನು ಬೋಧಿಸುವಂತ ಸುಳ್ಳು ಬೋಧಕರು ಹೇಳುವಂತದ್ದು ನಮಗೆ ಹಿಂಸೆಯೇ ಇರುವುದಿಲ್ಲ, ನಾವು ರ್ಯಾಪ್ಚರ್ ನಲ್ಲಿ ಅಂದರೆ ರಹಸ್ಯ ಬರೋಣದಲ್ಲಿ ಪರಲೋಕಕ್ಕೆ ಹೋಗಿಬಿಡುತ್ತೇವೆ, ಅದಾದ ನಂತರ ಹಿಂಸೆ ಉಂಟಾಗುತ್ತದೆ ಎಂಬುದಾಗಿ ಹೇಳ್ತಾರೆ. ಹಾಗಾದರೆ ಯಾವುದು ಸತ್ಯ ಎಂಬುದಾಗಿ ನಿಮ್ಮನ್ನು ನೀವೇ ವಿವೇಚನೆ ಮಾಡಿ ತಿಳಿದುಕೊಳ್ಳಿ. ಇನ್ನೊಂದು ವಾಕ್ಯವನ್ನು ಗಮನಿಸೋಣ. ಅಪೊಸ್ತಲರ ಕೃತ್ಯಗಳು 14ನೇ ಅಧ್ಯಾಯ 22ನೇ ವಚನ. ನಾವು ಬಹು ಸಂಕಟಗಳನ್ನು ತಾಳಿ ದೇವರ ರಾಜ್ಯದೊಳಗೆ ಸೇರಬೇಕೆಂಬುದಾಗಿ ಎಚ್ಚರಿಕೆಯ ಮಾತುಗಳನ್ನು ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರ್ರಿ ಎಂದು ಅವರನ್ನು ಧೈರ್ಯಗೊಳಿಸಿದರು. ಆಮೇನ್. ಈ ವಾಕ್ಯವು ನಮಗೆ ತಿಳಿಸುವಂತದ್ದು ದೇವರ ರಾಜ್ಯವನ್ನು ಸೇರಬೇಕಾದರೆ ನಾವು ಬಹು ಸಂಕಟಗಳನ್ನು ತಾಳಬೇಕು ಎಂಬುದಾಗಿ ಶಿಷ್ಯರ ಮುಖಾಂತರವಾಗಿ ಪರಿಶುದ್ಧಾತ್ಮನು ಸ್ಪಷ್ಟವಾಗಿ ತಿಳಿಸುವವರಾಗಿದ್ದಾರೆ. ಆದರೆ ಈಗಿರುವಂತಹ ಬೋಧಕರು ಹೇಳುವಂತದ್ದು ನಮಗೆ ಸಂಕಟನೇ ಇರೋದಿಲ್ಲ, ನಾವು ರಹಸ್ಯ ಪುರಾಣದಲ್ಲಿ ಪರಲೋಕಕ್ಕೆ ಹೋಗಿ ಬಿಡ್ತೇವೆ ಎಂಬುದಾಗಿ ಹೇಳ್ತಾರೆ. ಹಾಗಾದ್ರೆ ಯಾವುದು ಸತ್ಯ? ದೇವರು ಹೇಳುವಂತ ಸಂಕಟಗಳನ್ನು ಅನುಭವಿಸಿ ಪರಲೋಕ ರಾಜ್ಯವನ್ನು ಸೇರಬೇಕು ಎಂಬುವಂತದ್ದು ಸತ್ಯನಾ, ಅಥವಾ ಸುಳ್ಳಾದ ಬೋಧನೆಯಾಗಿರುವಂತಹ ಆ ರಹಸ್ಯ ಪುರಾಣದಲ್ಲಿ ಹೋಗುತ್ತೇವೆ ಎಂಬುವಂತದ್ದು ಸತ್ಯನಾ ಎಂಬುದಾಗಿ ನಿಮ್ಮನ್ನು ನೀವೇ ವಿವೇಚನೆ ಮಾಡಿ ತಿಳಿದುಕೊಳ್ಳಿ ಸಹೋದರ ಸಹೋದರರೇ. ಇನ್ನೊಂದು ವಾಕ್ಯವನ್ನು ಗಮನಿಸೋಣ. 2ನೇ ತಿಮೋಥಿ 2ನೇ ಅಧ್ಯಾಯ 12ನೇ ವಚನ. ನಾವು ಬಾಧೆ ಪಡುವವರಾಗಿದ್ದರೆ ಆತನೊಂದಿಗೆ ನಾವು ಸಹ ಆಳುವೆವು, ಆತನನ್ನು ಅಲ್ಲಗಳೆದರೆ ಆತನು ಸಹ ನಮ್ಮನ್ನು ಅಲ್ಲಗಳೆಯುವನು. ಆಮೇನ್. ಸ್ಪಷ್ಟವಾಗಿ ನಾವು ಇದರಲ್ಲಿ ತಿಳಿದುಕೊಳ್ಳುವಂತದ್ದು, ನಾವು ಬಾಧೆ ಪಡುವವರಾಗಿದ್ದರೆ ಅಂದ್ರೆ ಯೇಸು ಕ್ರಿಸ್ತನ ನಿಮಿತ್ತವಾಗಿ ನಾವು ಸಹಿಸಿಕೊಳ್ಳುವುದಾದರೆ, ಕಷ್ಟಪಡುವುದಾದರೆ, ಹಿಂಸೆಗೊಳಗಾಗುವುದಾದರೆ, ಉಪದ್ರವದಲ್ಲಿ ಇರುವುದಾದರೆ ಆತನೊಂದಿಗೆ ನಾವು ಸಹ ಆಳುವೆವು ಎಂಬುದಾಗಿ ಬರೆಯಲ್ಪಟ್ಟಿದೆ. ಅಂದರೆ ಯೇಸು ಕ್ರಿಸ್ತನು ಹೇಳುವಂತದ್ದು ನಿಮಗೆ ಕಷ್ಟ ಸಂಕಟಗಳು ಉಂಟು, ನಿಮಗೆ ಉಪದ್ರವಗಳುಂಟು, ಎಲ್ಲವನ್ನು ಅನುಭವಿಸಿನೇ ನೀವು ಪರಲೋಕ ರಾಜ್ಯವನ್ನು ಸೇರಬೇಕು ಎಂಬುದಾಗಿ ಈ ಎಲ್ಲಾ ವಾಕ್ಯಗಳು ನಮಗೆ ತಿಳಿಸುತ್ತಾ ಇದೆ. ಆದರೆ ರಹಸ್ಯ ಬರೋಣವನ್ನು ಬೋಧಿಸುವಂತ ಸುಳ್ಳು ಉಪದೇಶಕರು ಹೇಳುವಂತದ್ದು ನಮಗೆ ಹಿಂಸೆ ಇಲ್ಲ, ಸಂಕಟ ಇಲ್ಲ, ಉಪದ್ರವಗಳಿಲ್ಲ, ನಾವು ರಹಸ್ಯ ಬರೋಣದಲ್ಲಿ ಪರಲೋಕಕ್ಕೆ ಎತ್ತಲ್ಪಡ್ತೇವೆ, ನಾವು ಎತ್ತಲ್ಪಟ್ಟ ಮೇಲೆ ಕ್ರಿಸ್ತ ವಿರೋಧಿಯು ಬಂದು 7 ವರ್ಷ ಕೈ ಬಿಡಲ್ಪಟ್ಟವರ ಮೇಲೆ ಯುದ್ಧವನ್ನು ಮಾಡುತ್ತಾರೆ ಎಂಬುದಾಗಿ ಸುಳ್ಳಾದ ಬೋಧನೆಯನ್ನು ಬೋಧಿಸುವವರಾಗಿದ್ದಾರೆ ನನ್ನ ಸಹೋದರ ಸಹೋದರರೇ. ಇನ್ನೊಂದು ವಿಷಯವೇನೆಂದ್ರೆ, ರಹಸ್ಯ ಬರೋಣವನ್ನು ಬೋಧಿಸುವಂತ ಬೋಧಕರು ಹೇಳುವಂತದ್ದು ಯೇಸು ಕ್ರಿಸ್ತನು ರಹಸ್ಯವಾಗಿ ಬಂದು ಹೋದ ನಂತರ 7 ವರ್ಷ ಉಪದ್ರವ ಕಾಲಗಳು ಇರುತ್ತವೆ, ಅದು ಯೇಸು ಕ್ರಿಸ್ತನು ರಹಸ್ಯವಾಗಿ ಬಂದು ಹೋದ ನಂತರ ಪ್ರಾರಂಭವಾಗುತ್ತದೆ ಎಂಬುದಾಗಿ ಬೋಧಿಸುವವರಾಗಿದ್ದಾರೆ. ಆದರೆ ಅದು ಯಾವ ಅಧ್ಯಾಯದಲ್ಲಿ, ಯಾವ ಪ್ರವಾದನೆ ಗ್ರಂಥದಲ್ಲಿ ಬರೆಯಲ್ಪಟ್ಟಿದೆ ಅಂದರೆ ದಾನಿಯೇಲನ ಗ್ರಂಥ 9ನೇ ಅಧ್ಯಾಯ ವಚನ 24ರಿಂದ 27ರವರೆಗೂ ನಾವು ಗಮನಿಸೋದಾದ್ರೆ ಅಲ್ಲಿ 70 ವಾರಗಳ ಬಗ್ಗೆ ಬರೆಯಲ್ಪಟ್ಟಿದೆ. ಆ 70 ವಾರಗಳಲ್ಲಿ 69 ವಾರ ನೆರವೇರಿದೆ ಮತ್ತು ಇನ್ನೊಂದು ವಾರ ಅಂದ್ರೆ 7 ವರ್ಷ ಮಾತ್ರ ಬಾಕಿ ಇದೆ. ಅದು ಯೇಸು ಕ್ರಿಸ್ತನ ರಹಸ್ಯದ ಬರೋಣವಾದ ನಂತರ ಪ್ರಾರಂಭವಾಗಿ ಮುಗಿಯುವಂತದ್ದಾಗಿರ್ತದೆ ಎಂಬುದಾಗಿ ಬೋಧಿಸುತ್ತಾರೆ. ಆದರೆ ಅದು ದೇವರ ವಾಕ್ಯಕ್ಕೆ ವಿರೋಧವಾಗಿದೆಯಾ ಅಥವಾ ದೇವರ ವಾಕ್ಯಕ್ಕೆ ಅನುಗುಣವಾಗಿದೆಯೇ ಎಂಬುದಾಗಿ
ಇದೇ 10ನೇ ಅಧ್ಯಾಯದಲ್ಲಿ ಮುಂದೆ ಬರುವಂತ ಭಾಗದಲ್ಲಿ ಗಮನಿಸಿ ತಿಳಿದುಕೊಳ್ಳೋಣ. ಇಲ್ಲಿವರೆಗೂ ನಾವು ಗಮನಿಸಿ ತಿಳಿದುಕೊಂಡಂತದ್ದು, ಯೇಸು ಕ್ರಿಸ್ತರು ರಹಸ್ಯವಾಗಿ ಬರುವುದಿಲ್ಲ, ಅವರು ತುತ್ತೂರಿ ಶಬ್ದದೊಡನೆ ಅಂದರೆ ಬಹಿರಂಗವಾಗಿ ಬರುತ್ತಾರೆ, ಬಂದು ಕರೆದುಕೊಂಡು ಹೋಗುತ್ತಾರೆ ಎಂಬುದಾಗಿ ತಿಳಿದುಕೊಂಡೆವು. ಮತ್ತು ನಮಗೆ ಉಪದ್ರವ ಕಾಲಗಳು ಇದ್ದೇ ಇರುತ್ತದೆ, ಅಂದ್ರೆ ಯೇಸು ಕ್ರಿಸ್ತನ 2ನೇ ಬರೋಣದವರೆಗೂ ಉಪದ್ರವ ಕಾಲಗಳು ಇರುತ್ತವೆ ಮತ್ತು ಪರಿಶುದ್ಧರಿಗೆ ಉಪದ್ರವ ಕಾಲ ಇದೆ ಎಂಬುದಾಗಿ ತಿಳಿದುಕೊಂಡೆವು. ಮತ್ತು ಕ್ರಿಸ್ತ ವಿರೋಧಿಯು ದೇವ ಜನರ ಮೇಲೆ ಯುದ್ಧ ಮಾಡುತ್ತಾನೆಯೇ ಹೊರತು ಕೈ ಬಿಡಲ್ಪಟ್ಟವರ ಮೇಲೆ ಅಲ್ಲ ಎಂಬುದಾಗಿ ತಿಳಿದುಕೊಂಡೆವು. ಈ ಭಾಗದಲ್ಲಿ ನಿಮಗೇನಾದರೂ ಸಂಶಯ ಇರುವುದಾದರೆ ಸ್ಕ್ರೀನ್ ಮೇಲೆ ಬರುವಂತ ನಂಬರ್ಗೆ ಕರೆ ಮಾಡಿ ತಿಳಿಸಬಹುದು ಅಥವಾ ವಾಟ್ಸ್ಆಪ್ ಮುಖಾಂತರ ಸಂದೇಶವನ್ನು ಕಳಿಸಬಹುದು. ಪ್ರೈಸ್ ದಿ ಲಾರ್ಡ್ ಬ್ರದರ್ಸ್ ಅಂಡ್ ಸಿಸ್ಟರ್ಸ್. ಇದುವರೆಗೂ ವಾಕ್ಯದ ಅರ್ಥಗಳನ್ನು ತಿಳಿಸಿಕೊಡುತ್ತಾ ಬರ್ತಾ ಇರುವಂತಹ ನಮ್ಮ ಕರ್ತನಾದ ಯೇಸು ಕ್ರಿಸ್ತನಿಗೆ ಸ್ತುತಿ, ಘನತೆ, ಗೌರವಗಳು ಆತನೊಬ್ಬನಿಗೆ ಸಲ್ಲಲಿ. ಆಮೆನ್.